ಅಲಿಪುರ ಗ್ರಾಮದಲ್ಲಿ ಮುಸ್ಲಿಮರಿಂದ ಅದ್ದೂರಿ ಮೊಹರಂ ಆಚರಣೆ. ಎದೆಬಡಿದು ರಕ್ತ ಸುರಿಸಿಕೊಂಡು ಶೋಕಾಚರಣೆ. E5 ನ್ಯೂಸ್ಗೆ ಸ್ವಾಗತ. ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ. ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ, ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ. ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ತಾರೆ. ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ. ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ. 10 ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಆಚರಿಸಲಾಯಿತು. ಗ್ರಾಮದ ಆಸ್ಥಾನ ಹುಸೈನಿ ಬಳಿ ಸುಮಾರು 10,000 ಜನ ಜಮಾವಣೆಗೊಂಡು ಧರ್ಮಗುರುಗಳ ಭಾಷಣ ಮುಕ್ತಾಯವಾದ ನಂತರ ಮುಸ್ತಫಾ ಸರ್ಕಲ್ ವರೆಗೂ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು, ವೃದ್ಧರು ಭಾಗವಹಿಸಿ ಎದೆ ಬರೆದುಕೊಂಡು ರಕ್ತ ಸುರಿಸಿ ಶೋಕಾಚರಣೆ ಮಾಡಿದರು. ಈ ಗ್ರಾಮದಲ್ಲಿ ಸುಮಾರು 300 ವರ್ಷಗಳಿಂದ ಶೋಕಾಚರಣೆಯ ಮೊಹರಂ ಆಚರಣೆ ಮಾಡಲಾಗುತ್ತಿದ್ದು, ಈ ಪದ್ಧತಿ ಈಗಲೂ ಸಹ ಜಾರಿಯಲ್ಲಿದೆ. ಸುಮಾರು 4 ತಾಸು ನಡೆದ ಮೆರವಣಿಗೆಯಲ್ಲಿ ಮಕ್ಕಳು, ಯುವಕರು ಮತ್ತು ವೃದ್ಧರು ದೇಹದಂಡನೆ ಮಾಡಿಕೊಂಡರು. ಆಲೆದೂಲ ಅಂತ ಕೂಗ್ತಾ ದಾರಕ್ಕೆ ಕಟ್ಟಿದ ಬ್ಲೇಡ್ಗಳ ಗೊಂಚಲನ್ನ ಜನರು ತಮ್ಮ ಎದೆಗೆ ಹಾಗೂ ಬೆನ್ನಿಗೆ ಬಡಿದುಕೊಂಡ್ರು ಹಾಗೂ ಅವರ ದೇಹದಿಂದ ರಕ್ತ ಚಿಮ್ತಿತ್ತು. ಬಹುತೇಕರು ಎದೆಗೆ ಕೈಗಳಿಂದ ಬಡಿದುಕೊಂಡು ಶೋಕ ಗೀತೆಗಳನ್ನು ಹಾಡಿದರು. వచ్చే కలదు మళ్ళా వస్తాను కదా వస్తాను. अपने भाइयों की तरह जी रहे हैं। यहाँ पर हर प्रोग्राम में हिंदू भाइयों के प्रोग्राम में मुसलमान जाते हैं, मुसलमानों के प्रोग्राम में हिंदू ब्रदर्स जाते हैं। लिहाजा सब एकता के साथ जिएंगे। हम गुजारिश भी यही करते हैं अपने मुल्क हिंदुस्तान की तरक्की के लिए सब के सब दुआ करें ताकि हमारा देश तरक्की करे। जब देश तरक्की करेगा, हिंदुस्तान तरक्की करेगा तो हिंदुस्तान में रहने वाले भी तरक्की करेंगे। 14 ವರ್ಷ ಹಿಂದೆ ಅವ್ರು ಏನು ಬಲಿದಾನ ಕೊಟ್ಟಿದ್ರು, ಅವರು ಮನುಷ್ಯತೆಗೋಸ್ಕರವಾಗಿ ಯಾವುದು ಜಾತಿ ಬಲ ಏನು ಇರಲಿಲ್ಲ. ಮನುಷ್ಯತೆಗೋಸ್ಕರ ಸುಳ್ಳು ಹೇಳ್ಬಾರ್ದು, ಏನು ಇವತ್ತು ಏನು ಟೆರರಿಸಮ್ ಮತ್ತೆ ಆ ವಿರೋಧದಲ್ಲಿ ಟೆರರಿಸಮ್ ಇತ್ತಲ್ಲ, ಅವತ್ತು ಯಜೀದ್ ಅಂತ ಎಂಬ ಅವನು ದುಷ್ಕರ್ಮಿಗ, ಅವನು ನಮ್ಮ ಇಮಾಮ್ ಹುಸೇನ್ಗೆ ನನ್ನ ಬಯ್ಯತ್ತು ಅಂತ ಕೇಳಿದ್ರು, ಬಯ್ಯತ್ತು ಮಾಡ್ಕೊಳ್ಳಿ ಅಂತ. ಅವರು ಅವತ್ತು ಹೇಳಿದ್ರು, ನಾನು ನಿನ್ನಿಂದ ಸುಳ್ಳು ಹೇಳೋನು, ನಿನ್ನಂತ ಕೆಟ್ಟವನು, ನೀನಂತ ಬಾರ್ಬಿಡೋನು, ನಾನು ನಿಂದು ಬೈಯತ್ತು ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಆ ದಿನ ಏನು